ನಿಮ್ಮದೇ ರಾಜ್ಯ ಅಧ್ಯಕ್ಷರಿರುವಂಥ, ಮಾಜಿ ಮುಖ್ಯಮಂತ್ರಿ ಇರುವಂಥ, ಮಾಜಿ ಗೃಹ ಮಂತ್ರಿ ಇರುವಂಥ ಆ ಜಿಲ್ಲೆಯೊಳಗೆ ಒಬ್ಬ ಹಿಂದೂ ನಾಯಕರಿಗೆ ಪ್ರವೇಶ ನಿರಾಕರಣೆ ಮಾಡ್ತಾರೆ ಅಂದ್ರೆ ಬಾಯಿ ಬಿಡೋಕ್ಕೂ ಆಗ್ತಾ ಇಲ್ವ ವಿರೋಧ ಪಕ್ಷಕ್ಕೆ? ಧಿಕ್ಕಾರ ಹೇಳ್ತಾ ಇದ್ದೀನಿ ನಿಮಗೂ ಸಹ. ಈಗ ಚಿಕ್ಕಮಗಳೂರಿನ ಎನ್ಆರ್ಪುರದೊಳಗೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳಿ ಪ್ರಮೋದ್ ಮುತಾಲಿಕರಲ್ಲಿ ಹೋದ್ರೆ ಅಲ್ಲಿಯ ಆಡಳಿತ ಪ್ರೆಸ್ ಕ್ಲಬ್ಗೆ ಕಿಡಿ ಹಾಕೊಂಡು ಹೋಗಿದೆ. ಈ ರಾಜ್ಯದೊಳಗೆ ಏನು ತಾಲಿಬಾನ್ ಸರ್ಕಾರ ಇದೆಯೋ ಏನೋ ಅಂತ. ಬಹುಶಃ ISIS ತಾಲಿಬಾನ್ಗಳ ಕಡೆಗೆ ಈ ಮುಖ್ಯಮಂತ್ರಿ ಗೃಹ ಮಂತ್ರಿ ಟ್ರೈನಿಂಗ್ ತಗೊಂಡು ಬಂದಾರ ಅನಿಸ್ತಾ ಇದೆ. ಇದು ಬಹಳ ವಿಪರೀತ ಆಗ್ತಾ ಇದೆ. ಇದಕ್ಕೆ ಪರಿಹಾರ ನಾವು ಶಿವಮೊಗ್ಗಕ್ಕೆ ನುಗ್ಗುತ್ತೀವಿ. ಮುಂದೆ ಆಗುವಂತ ಅನಾಹುತಕ್ಕೆ ಸರ್ಕಾರವೇ ಹೊಣೆ ಆಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಬಂಧುಗಳೇ, ಇವತ್ತು ಅಲ್ಲಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಏನಿತ್ತು, ಲವ್ ಜಿಹಾದ್ ಪುಸ್ತಕದ ಬಿಡುಗಡೆ, ಅದಕ್ಕೆ ಪ್ರತಿಬಂಧ ಮಾಡ್ತೀರಿ. ಕಾನೂನಿನ ಜ್ಞಾನ ಏನಾದರೂ ತಲೆಯೊಳಗಿದೆಯೋ, ಶಗಣಿ ಇದೆಯೋ ನಿಮ್ಮ ತಲೆಯೊಳಗೆ, ಇಂಡೋರ್ ಕಾರ್ಯಕ್ರಮವನ್ನು ನಿರ್ಬಂಧ ಮಾಡುವಂತಹದ್ದು ಎಲ್ಲಿದೆ ಸಂವಿಧಾನದಲ್ಲಿ? ಎಲ್ಲಿದೆ ಪ್ರೆಸ್ ಮೀಟ್ ಅಲ್ಲಿ ನಿರ್ಬಂಧ ಮಾಡುವಂತಹದ್ದು? ಈ ರೀತಿ ಮತ್ತೊಮ್ಮೆ ಇಂದಿರಾ ಗಾಂಧಿ ಮಾದರಿಯೊಳಗೆ ಈ ರಾಜ್ಯದೊಳಗೆ ಎಮರ್ಜೆನ್ಸಿ ತರುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದಕ್ಕೆ ಉತ್ತರ ಇದು 75ರ ಕಾಲ ಅಲ್ಲ, 2025ರ ಕಾಲ. ಇದು ಹಿಂದೂಗಳ ಕಾಲ. ಇನ್ನೇನಾದ್ರೂ ಹುಡುಗಾಟಿ ಮಾಡಿದ್ರೆ ಕಾಂಗ್ರೆಸ್ ಗೂಡಿಸಿ ಕಾಣಲಾರ್ದಂಗೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯಲ್ಲಿ ಸರ್ಕಾರಕ್ಕೆ ಕೊಡ್ತಾ ಇದ್ದೀರಿ. ಬಂಧುಗಳೇ, ಲವ್ ಜಿಹಾದ್ ಇವತ್ತು ನಾವು ಹೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ, ಹೈಕೋರ್ಟ್ ಹೇಳಿದೆ, ಎಷ್ಟೋ ರಾಜ್ಯಗಳು ಬ್ಯಾನ್ ಮಾಡಿದವೆ. ಇಡೀ ದೇಶದಲ್ಲಿ ಸುಮಾರು 100 ಚಾನೆಲ್ಗಳು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾವೆ. ಘಟನಾವಳಿಗಳು ಕಣ್ಣೆದುರುಗಡೆ ಇದ್ದಾಗ ಸಮಾಜಕ್ಕೆ ಜಾಗೃತಿ ಮಾಡಬೇಕು ಅಂತ ಹೇಳಿ ಒಂದು ಲವ್ ಜಿಹಾದ್ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಬೆಳಗಾಂನಲ್ಲಿ ಆಯ್ತು, ಮೈಸೂರಲ್ಲಿ ಆಯ್ತು, ಬೆಂಗಳೂರಲ್ಲಿಯೂ ಆಯ್ತು, ಯಾವುದೇ ಸಮಸ್ಯೆ ಆಗಿಲ್ಲ. ಶಿವಮೊಗ್ಗಕ್ಕೆ ಯಾಕೆ ಸಮಸ್ಯೆ ಆಗ್ತಾ ಇದೆ? ಏನ್ ಸಮಸ್ಯೆ ಶಿವಮೊಗ್ಗದಲ್ಲಿ? ಇದನ್ನು ನಾವು ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ. ನಾವು ಇದನ್ನು ಬಿಡೋದಿಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಸ್ತಾ, ಈ ಶೀಘ್ರವಾಗಿ ಈ ಒಂದು ನಿರ್ಬಂಧವನ್ನು ವಾಪಸ್ ತೆಗೆದು ಹೋದ್ರೆ ಮುಂದೆ ಶಿವಮೊಗ್ಗ ಚಲೋ ಮಾಡ್ತೀವಿ, ನೋಡೋಣ. ನಿಮ್ ತಾಕತ್ತಿದ್ರೆ ನೀವು ಮಾಡಿ, ನಮ್ ತಾಕತ್ತಿದ್ರೆ ನಾವು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯ ಸವಾಲನ್ನ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ರಿ. ಮುಂದಿನ ಹೋರಾಟಕ್ಕೆ ಇಡೀ ರಾಜ್ಯವನ್ನು ತಯಾರು ಮಾಡುವಂತಹ ಕಾರ್ಯವನ್ನ ಇವತ್ತಿಂದಲೇ ಪ್ರಾರಂಭ ಮಾಡ್ತೀವಿ. ಇವರು ಸ್ವಕ್ಕಡಿಗಿಸೋದಕ್ಕೆ ನಾವು ಸಂಕಲ್ಪವನ್ನು ಮಾಡಿದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಆಗಿದೆ. ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ, ತಕ್ಷಣ ಅವರು ಸ್ಪಂದಿಸಬೇಕು ಅನ್ನುವಂತಹ ಆಗ್ರಹದೊಂದಿಗೆ ಇವತ್ತಿನ ಹೋರಾಟದಲ್ಲಿ ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ವಂದಿಸ್ತಾ ನಾನು ವಿಷಯವನ್ನು ಮುಗಿಸ್ತೀನಿ. ಧನ್ಯವಾದಗಳು.